ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪಡಿತರ ಪಡೆಯಲು ಜನರು ದಿನವಿಡೀ ಕೆಲಸ ಬಿಟ್ಟು ಕ್ಯೂ, ಸರ್ವ ಸಮಸ್ಯೆ. ಮಸ್ಕಿ ತಾಲೂಕಿನ ಹಾಲಪುರದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಸಾರ್ವಜನಿಕರು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಉಂಟಾಗಿದ್ದು, ಈ ಸಮಸ್ಯೆ ರಾಜ್ಯಾದ್ಯಂತ ತಲೆದೂರಿದೆ. ಕಾರಣ ಸರ್ವರ್ ಸಮಸ್ಯೆ. ಹಾಲಪುರ ಹಾಗೂ ಬೇರೆ ಹಳ್ಳಿಗಳಿಂದ ಮಹಿಳೆಯರು, ವೃದ್ಧರು, ಅಂಗವಿಕಲರು ಪಡಿತರ ಬಯೋಮೆಟ್ರಿಕ್ ಆಗಿ ಬರುತ್ತಿದ್ದು, ಸರ್ವರ್ ಸಮಸ್ಯೆಯಿಂದ ದಿನವಿಡೀ ಕಾಯುವಂತ ಪ್ರಸಂಗ ಬಂದಿದೆ. ಕಾರಣ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಮೇ, ಜೂನ್ ತಿಂಗಳ ಅಕ್ಕಿಯನ್ನ ಒಂದೇ ಬಾರಿ ವಿತರಿಸಲು ಕ್ರಮ ಕೈಗೊಂಡಿದೆ. ಈ ಬಗ್ಗೆ ಸಿಇಒ ಮಲ್ಲಿಕಾರ್ಜುನ್ ಪಾಟೀಲ್ ಮಾತನಾಡಿ, ರೇಷನ್ ಪಡೆಯಲು ಎರಡೆರಡು ಸಲ ಕಾರ್ಡುದಾರರು ಬಯೋಮೆಟ್ರಿಕ್ ನೀಡಬೇಕು. ಅದಕ್ಕೆ ತಡವಾಗುತ್ತಿದ್ದು, ಒಟ್ಟು ನಮ್ಮಲ್ಲಿ 1600 ಕಾರ್ಡ್ಗಳಿದ್ದು, ಮೊದಲು ಒಂದು ವಾರದೊಳಗೆ ಬಯೋಮೆಟ್ರಿಕ್ ಆಗುತ್ತಿತ್ತು. ಆದರೆ ಈ ತಿಂಗಳು ಎರಡೆರಡು ಸಲ ಬೆರಳಚ್ಚು ಬಯೋಮೆಟ್ರಿಕ್ ನಿಂದ ಇದುವರೆಗೆ 1100 ಕಾರ್ಡ್ ಮಾತ್ರ ಬೆರಳಚ್ಚು ಮುಗಿದಿದ್ದು, ಸರ್ವರ್ ಸಮಸ್ಯೆ ಮುಖ್ಯ. ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿಯವರು ರಾತ್ರಿ 9 ಗಂಟೆ ತನಕ ಟೋಕನ್ ಕೊಡುತ್ತಿದ್ದು, ಜಂಗಮರಹಳ್ಳಿ, ತುಗ್ಗಲದಿನ್ನಿ, ಜಿನ್ನಾಪುರ, ನಾಗಲದಿನ್ನಿ ಗ್ರಾಮಸ್ಥರು ಮಾತನಾಡಿ, ಬಯೋಮೆಟ್ರಿಕ್ ಪಡೆಯಲು ನಮ್ಮ ಗ್ರಾಮಕ್ಕೆ ಬರಬೇಕು. ಇದರಿಂದ ಅಂಗವಿಕಲರಿಗೆ, ವೃದ್ಧರಿಗೆ ಅನುಕೂಲ. ಅದಕ್ಕೆ ಮೇಲಾಧಿಕಾರಿಗಳು ಮಾಡಬೇಕು ಎಂದು ಆಗ್ರಹಿಸಿದರು. ಹಾಲಾಪುರ ನ್ಯಾಯಬೆಲೆ ಅಂಗಡಿಯ ಮುಖ್ಯಸ್ಥರಿಗೆ ಒಂದು ವಿನಂತಿ. ಪ್ರತಿ ತಿಂಗಳು 20ನೆಯ ತಾರೀಕಿನ ನಂತರ ನೀವು ತಂಬುಗಳನ್ನು ಆಹಾರ ವಿತರಣೆಗಾಗಿ ಹಾಕಿಸ್ಕೊಳ್ತಾ ಇದ್ದೀರಿ. ಇದರಿಂದ ಏನಾಗ್ತಾ ಇದೆ ಅಂದರೆ ತುಂಬ ಗದ್ದಲ ಉಂಟಾಗ್ತಾ ಇದೆ. ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ, ಸುತ್ತಮುತ್ತಲಿನ ಗ್ರಾಮಗಳು ಹಾಲಾಪುರದಿಂದ ಬಹಳಷ್ಟು ದೂರ ಇರುವುದರಿಂದ ಅವರು ಬಂದು ತಂಬು ಹಾಕುವುದಕ್ಕೆ ಒಂದು ದಿನ ಪೂರ್ತಿ ಸಮಯವನ್ನು ತೆಗೆದುಕೊಳ್ತಾ ಇದೆ. ಮತ್ತು ಗ್ರಾಮದ ಸುತ್ತಮುತ್ತಲಿನಿರುವಂಥವರು ಕೆಲವರು ಬೆಂಗಳೂರಿಗೆ ಅಥವಾ ದೂರದ ಊರುಗಳಿಗೆ ದುಡಿಯೋದಕ್ಕೆ ಹೋಗಿರುವುದರಿಂದ ಆ ಮನೆಯಲ್ಲಿರುವಂಥ ವಯಸ್ಸಾದಂಥವರು ಹಾಲಾಪುರಕ್ಕೆ ಬಂದು ತಂಬು ಹಾಕುವುದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಅವರು ಬೇರೆಯವರನ್ನು ಅವಲಂಬನೆ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ತಾವುಗಳು ಏನಂದರೆ, ಪ್ರತಿ ತಿಂಗಳು ಒಂದೊಂದು ಗ್ರಾಮಕ್ಕೆ 2 ದಿವಸನೋ 3 ದಿವಸನೋ ಸಮಯವನ್ನು ನಿಗದಿಪಡಿಸಿ ತಮ್ಮ ಸಿಬ್ಬಂದಿಗಳನ್ನು ಅದೇ ಗ್ರಾಮಕ್ಕೆ ತೆರಳಿ ಅಲ್ಲಿರುವಂಥ ರೇಷನ್ ಕಾರ್ಡ್ದಾರರಿಂದ ತಂಬನ್ನು ಹಾಕಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತೆ. ನಾವು ನಾಗಲದಿನ್ನಿ ಚೆನ್ನಪ್ಪಕಿಲರು ತಮ್ಮಲ್ಲಿ ವಿನಿಸಿಕೊಳ್ಳೋದೆಂದರೆ, ನಮ್ಮ ನಾಗಲದಿನ್ನಿ ಗ್ರಾಮದಿಂದ ಹಾಲಾಪುರ ಗ್ರಾಮಕ್ಕೆ ರೇಷನ್ ತರಲು ಹೋಗಬೇಕಾಗುತ್ತದೆ. ಇದರಿಂದ ಅಂಗವಿಕಲರಿಗೆ, ಯುವಕರಿಗೆ, ಮುದುಕರಿಗೆ ತೊಂದರೆಯಾಗಿರುತ್ತದೆ. ಕೊಳ್ಳೋದೆಂದರೆ, ನಮ್ಮ ನಾಗಲದಿನ್ನಿ ಗ್ರಾಮಕ್ಕೆ ತಿಂಗಳದಾಗ 2 ಸಲ ಇಲ್ಲೇ ಟೋಕನ್ ಕೊಡಬೇಕು. ತಿಂಗಳದಾಗ 2 ಸಲ ಇಲ್ಲೇ ರೇಷನ್ ಕೊಡಬೇಕು. ಅನುಕೂಲವಾಗುತ್ತದೆ. ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಕೊಡದಿದ್ದಲ್ಲಿ ನಾವು ಮೇಲಧಿಕಾರಿಗಳಿಗೆ ಇದರ ಬಗ್ಗೆ ಮನವಿಯನ್ನು ಸಲ್ಲಿಸಬೇಕಾಗುತ್ತದೆ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಾವು ಟೋಕನ್ ತರಕ್ಕೆ ಹೋದರೆ 2 ದಿನ ಆಗ್ತಾ 3 ದಿನ ಹೋಗಿ ಬಂದವು. ಮುದಿಯವರು ಹುಡ್ರು ಹೋದ್ರೂ ಒಮ್ಮೊಮ್ಮೆ ನೆಟ್ವರ್ಕ್ ಇಲ್ಲ ಅಂತ ಕೊಡಿಸ್ತಾರೆ ದಿನ. ಆದಷ್ಟು ಜಿನ್ನಾಪುರಕ್ಕೆ 2 ದಿನ, ಇನ್ನೊಂದು ಹಳ್ಳಿಗೆ 2 ದಿನ ಅಕ್ಕಿ ಕೊಡೋದು ಏನೇನಾಗಲಿ, ಇನ್ನೊಂದು ದಿನ ಬಿಟ್ಟು ಇನ್ನೊಂದು ದಿನ ಕೊಡಲಿ, ಟೋಕನಿಗೆ ಮಾತ್ರ ನಮ್ಮ ಊರಿಗೆ ಬರಲಿ. ಆದಷ್ಟು ಬೇಗನೆ ಇದನ್ನು ಇದು ಮಾಡ್ಬೇಕಂದು ಹೇಳ್ತೀವಿ ನಾವು. ನನ್ನ ಹೆಸರು ಪೌಲ್ರಾಜ್ ಅದ್ಲೇನ್ ಅಂತ. ನಾನು ಮಸ್ಕಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು. ಇದು ಇಲ್ಲಿ ನಮ್ಮ ನಾವು ಇಲ್ಲಿ ಹಾಲಾಪುರ ಭಾಗಕ್ಕೆ ಸೊಸೈಟಿಗೆ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿ ಬರೋದರಿಂದ ಕೆಲವು ಸಾರ್ವಜನಿಕರಿಂದ ಆ್ಯಕ್ಚುಲಿ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕರ್ತವ್ಯ ಜನರಿಗೆ ಸರಿಯಾದ ರೀತಿಯಲ್ಲಿ ಯೋಜನೆ ಮುಡುತ್ತೋ ಅನ್ನೋದನ್ನು ನೋಡೋ ಉಸ್ತುವಾರಿ ಅನುಷ್ಠಾನ ಸಮಿತಿ ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಸುಮಾರು ನಾವು 2 ವರ್ಷ ಗ್ಯಾರಂಟಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ವಿ. ಜನರಲ್ಲಿ ಸಣ್ಣ ಪುಟ್ಟ ಆರೋಪಗಳು ಕೇಳಿ ಬರ್ತಾವೆ. ಏನಂದರೆ ಸರ್ವರ್ ಬ್ಯುಸಿ ಇರುತ್ತಾ, ಅದಿರುತ್ತಾ, ಈಗ ಒಂದು ಸಣ್ಣ ಪುಟ್ಟ ಸಾಮಾನ್ಯವಾಗಿ ಆ ಥರ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಕೇಳಿ ಬಂದಿಲ್ಲ. ಕೇಳಿ ಬಂದರೆ ನಮ್ಮ ಗಮನಕ್ಕೆ ಬಂದರೆ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ, ನಮ್ಮ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ. ಆದಷ್ಟು ಮಟ್ಟಿಗೆ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಏನು ಸಮಸ್ಯೆ ಇಲ್ಲರಿ, ಈಗ ಬಯೋಮೆಟ್ರಿಕ್ನ ಸಮಸ್ಯೆ ಏನಪ್ಪ ಅಂದರೆ, ಈಗ ತುಗ್ಗಲದಿನ್ನಿ, ಜಿನ್ನಾಪುರ ಬೇರೆಯವರಿಂದ ಬರ್ತಾರೆ. ಈಗ ಇಲ್ಲಿ ಸಿಬ್ಬಂದಿ ಕೊರತೆ ಅಂತಾರೆ, ಆಮೇಲೆ ಲ್ಯಾಪ್ಟಾಪ್ ಇಲ್ಲ ಅಂತಾರೆ. ನೀವು ನಿಮ್ಮ ಅಧಿಕಾರಿಗಳಿಗೆ, ನಿಮ್ಮ ಗ್ಯಾರಂಟಿ ಸಮಿತಿಯಿಂದ ಅವ್ರು ಅಟ್ಲೀಸ್ಟ್ ವಾರದಲ್ಲಿ 1 ತಿಂಗಳಲ್ಲಿ 2 ಸಲನಾದರೂ ಆ ಊರಿಗೆ ಕಳಿಸಿ ಅಂತ ಒಂದು ಇದು ಮಾಡ್ಬೋದಲ್ಲಿ? ಇಲ್ಲ, ಅದನ್ನು ನಾವು ಮುಂದಿನ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಆ ವಿಷಯ ಪ್ರಸ್ತಾಪ ಮಾಡ್ತೀವಿ. ಮೇಲಧಿಕಾರಿ ನಮ್ಮ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ. ಎಷ್ಟು ಕಾರ್ಡ್ ಅದ ಒಟ್ಟಲ್ಲಿ? 1500 ರೂಪಾಯಿ ಕಾರ್ಡ್ ಇದೆ. ಬಯೋಮೆಟ್ರಿಕ್ ಭಾಳಷ್ಟು ತಡವಾಗತ್ತೆ ಅಂತಕ್ಕಂಥ ಜನರ ಒಂದು ಕೇಂದ್ರ ಸರ್ಕಾರದ ಮೇ ಮತ್ತು ಜೂನ್ ತಿಂಗಳು 2 ತಿಂಗಳು ವಿತರಣೆ ಇರೋದ್ರಿಂದ ಹಾಗಾಗಿ ಲೇಟ್ ಆಗ್ತಾ ಇದೆ. ಹೀಗಾಗಿ 1500 ಕಾರ್ಡ್ ಆಗು 3000 ಕಾರ್ಡ್ ಆಗುತ್ತೆ. ಈ ತಿಂಗಳು ಬರೀ ಕೇಂದ್ರ ಸರ್ಕಾರದ ಮಾತ್ರ ರೇಷನ್ ಬಂದಿರೋದ್ರಿಂದ 2 ತಿಂಗಳು ಮೇ ಮತ್ತು ಜೂನ್ ತಿಂಗಳು 2 ತಿಂಗಳು ಬಯೋಮೆಟ್ರಿಕ್ ಒತ್ತಬೇಕು. ರೀ ಪ್ರತಿ ತಿಂಗಳು ಎಷ್ಟನೇ ತಾರೀಕಿಗೆ ಅದು ಅಂತ ಐತೇನ್ರಿ? ಬಿಲ್ ಹಾಕಿದ್ವಿ 10ನೇ ತಾರೀಕು ಮೇಲ್ಪಟ್ಟು ಹಾಕ್ತಾರೆ. ಬಿಲ್ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡೋದು.
ಇಲ್ಲಿ 15 ತಾರೀಕು ಚಲೋ ಆತಲ್ಲ ಬಯೋಮೆಟ್ರಿಕ್ ಇಲ್ಲ 15 ತಾರೀಕು ಮೇಲ್ಪಟ್ಟು ಮೇಲ್ಪಟ್ಟು ಬಿಲ್ ಯಾವಾಗ ಹಾಕ್ತಾರೆ ಅವನ ಮರುದಿವಸನೇ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬಿಲ್ ಹಾಕಿ 24 ತಾಸಿನ ನಂತರ ನಾವು ಬಯೋಮೆಟ್ರಿಕ್ ಚಾಲು ಮಾಡ್ತೀವಿ. 14ನೇ ತಾರೀಕಿಗೆ ಬಯೋಮೆಟ್ರಿಕ್ ಚಾಲು ಮಾಡಿದ್ವಿ. 10 ದಿವಸಗಳ ನಂತರ ಆದ್ರೂ ಇಲ್ಲಿವರೆಗೆ 1200 ಕಾರ್ಡ್ ಮಾತ್ರ ಬಯೋಮೆಟ್ರಿಕ್ ಆಗ್ಯಾವ. ಇನ್ನು ಸುಮಾರು 300ರಿಂದ 400 ಕಾರ್ಡ್ ಬಯೋಮೆಟ್ರಿಕ್ ಆಗ್ಯಾವ. ಇದಕ್ಕೆ ಈಗ ಸರ್ವರಿಗೆ ಏನಾರ ಪರಿಹಾರ ಏನ ಮೇಲಧಿಕಾರಿಗಳ ಗಮನಕ್ಕೆ ನಾವು ವಾಟ್ಸಪ್ಪಿಗೆ ಡೈಲಿ ಮುಖಾಂತರ ಹಾಕ್ತೀವಿ. ಇದು ನಮ್ಮ ರಾಜ್ಯಾದ್ಯಂತ ಸರ್ವರ್ ಬಿಜಿ ಆಗಿರೋದ್ರಿಂದ ಏನು ಮಾಡೋಕೆ ಆಗ್ತಾ ಇಲ್ಲ, ಅವ್ರಿಗೂ ಆಗ್ತಾ ಇಲ್ಲ. 3 ತಿಂಗಳಿಂದ ಇದೇ ಗೋಳೆ ಇದೆ. ಆದರೂ ಈ ಸಲ 2 ತಿಂಗಳು ಹಾಕೋದ್ರಿಂದ ಪೂರ ಸ್ಲೋ ಆಗಿದೆ. ಒಂದು ದಿನಕ್ಕೆ 100ರಿಂದ 120 ಕಾರ್ಡ್. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಚಲೋ ಮಾಡಿ ರಾತ್ರಿ 8 ಗಂಟೆಗೆ ಬಂದ್ ಮಾಡಿ 120 ಕಾರ್ಡ್ ಮಾತ್ರ ಬಯೋಮೆಟ್ರಿಕ್ ಆಗ್ಯಾವ. ಆಮೇಲೆ ಇಲ್ಲಿ ಜನರ ಆರೋಪ ಏನಂದರೆ ನ್ಯಾಯಬೆಲೆ ಅಂಗಡಿ ಮತ್ತು ಪ್ರಾಥಮಿಕ ಕೃಷಿ ಬ್ಯಾಂಕ್ ಎರಡು ಒಂದು ಕಡೆ ಇದಾವೆ. ಹಿಂಗಾಗಿ ಇದು ಒಂದು ನ್ಯಾಯಬೆಲೆ ಅಂಗಡಿ ಬೇರೆ ಕಡೆ ಮಾಡ್ಬೇಕಂತಕ್ಕಂಥ ನಾಗರ ಜನರ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ವಿಷಯ, ನಮ್ಮ ಸರ್ಕಾರ ಅಲ್ಲ, ಮೊದಲಿಂದನೂ ಇಲ್ಲಿ ಐತೆ. ಈಗ ಪ್ರೈವೇಟ್ ಇದ್ದಾರದ ಸರಿಯಾಗಿ ವಿತರಣೆ ಮಾಡೋಲ್ಲ. ನ್ಯಾಯಬೆಲೆ ಅಂಗಡಿಗಳನ್ನ ಸಹಕಾರಿ ಸಂಘಕ್ಕೆ ನೀಡಬೇಕಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದೇಶ ಇರೋದ್ರಿಂದ ಪ್ರೈವೇಟ್ ಇದ್ದರಿಗೆ ನೀಡೋಕ್ಕಾಗಲ್ಲ. ಇನ್ನೂ ಒಂದು ಇಲ್ಲಿ ಈಗ ತುಗ್ಗುಲ್ದಿನ್ನಿ ಜನ್ನಾಪುರ ಅಲ್ಲಿಂದ ಬರೋದ್ರಿಂದ ಭಾಳ ತೊಂದರೆ ಆಗುತ್ತೆ. ಕೆಲವು ಅಂಗವಿಕಲರು ವೃದ್ಧರು ಅಲ್ಲೇ ಒಂದು ಕನಿಷ್ಠ ಒಂದು ತಿಂಗಳಲ್ಲಿ 2 ದಿನ ಅಲ್ಲಿಗೆ ಹೋಗೋದಲ್ಲ ಅಂತಕ್ಕಂಥ ಒಂದು ಜನರದ್ದು ಕೂಡ ಕೇಳ್ತಾರೆ. ಅದಕ್ಕೆ ಈಗ ನಮ್ಮದು ಕನಿಷ್ಠ ಒಂದು ತಿಂಗಳ 2 ದಿನ ಡೇಟ್ ಮೆನ್ಷನ್ ಕೇಂದ್ರ ಆಲಾಪುರ ಅಂತ ಐತೆ. ಆಲಾಪುರ ಇರೋದ್ರಿಂದ ಅಲ್ಲಿಗೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಅಮಾಲಿ ಖರ್ಚು ವೆಚ್ಚಗಳು ಫುಡ್ಡಿಂದ ಅಲ್ಲ, ಬರೀ ಜಸ್ಟ್ ಬಯೋಮೆಟ್ರಿಕ್ ಅಷ್ಟೇ. ಬಯೋಮೆಟ್ರಿಕ್ ನಮ್ಮ ಲ್ಯಾಪ್ಟಾಪ್ ಇಲ್ಲ ತಗೊಂಡು ಹೋಗೋಕ್ಕೆ ನಮ್ಮ ಸಿಸ್ಟಮ್ಗಳು ಇದಾವೆ. ಇನ್ನು ಎಲ್ಲಿ ಹೊತ್ಕೊಂಡು ಹೋಗಿ ಅಲ್ಲಿ ಬಯೋಮೆಟ್ರಿಕ್ ತಗೊಂಡು ಹೋಗೋದು ಕಷ್ಟ ಸಾಧ್ಯ. ನಮ್ಮ ಸಹಕಾರ ಸಂಘ ಇರೋದ್ರಿಂದ ಬಯೋಮೆಟ್ರಿಕ್ ಇಲ್ಲ. ಪ್ರೈವೇಟ್ ದಾರಿ ಕೊಟ್ಟರೆ ಅವ್ರು 10 ರೂಪಾಯಿ ತಗೊಂಡು ಮಾಡ್ತಾರೆ, ಅವ್ರು ಮಾಡ್ಸ್ಕೊಂಬರ್ಬೋದು. ಆ ಥರ ಒಂದು ವ್ಯವಸ್ಥೆ ಜನಕ್ಕೆ ಅನ್ಕೊಳ್ತಾರೆ. ಯಾಕಂದರೆ ಇಲ್ಲೆಲ್ಲ ನೋಡಿ ಬೆಳಗಿಂದ ಈಗ ಅವರು ಇವರು ಪ್ರೈವೇಟ್ದಾರ ಕಳಿಸ್ತೀವಿ, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಖರ್ಚು ವೆಚ್ಚಗಳನ್ನ ಅವ್ರು ಕೊಡ್ತಾರಂದ್ರೆ ನಾವು ಮಾಡಿಕೊಡ್ತೀವಿ. ಅದಕ್ಕೆ ನಮಗೆ ತೊಂದರೆ ಇಲ್ಲ. ಈ ತಿಂಗಳು ತೊಂದರೆ ಆಗಿದೆ, ಯಾವ ತಿಂಗಳು ತೊಂದರೆ ಆಗಿಲ್ಲ. ಅದು